ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇದು ನಮ್ಮ 2 ಡೇ ಆಗ್ರಾ ಟ್ರಿಪ್ ವ್ಲಾಗ್. ಬೆಂಗಳೂರಿಂದ ಆಗ್ರಾಗೆ ನಮ್ಮ ಫ್ಲೈಟ್ ಮಧ್ಯಾಹ್ನ 12:30ಗಿತ್ತು. ಬಟ್ ನಾವು ಬೆಳಗ್ಗೆ 8:30ಗೆ ನಮ್ಮ ಮನೆಯಿಂದ ಬಿಟ್ಟಿದ್ವಿ. ಅರೌಂಡ್ 10 o'clock ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಏರ್ಪೋರ್ಟ್ ರೀಚ್ ಆದಮೇಲೆ ನಮ್ಮ ಬೋರ್ಡಿಂಗ್ ಪಾಸಸ್ ತಗೊಂಡು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ಏರ್ಪೋರ್ಟ್ ಒಳಗೆ ಎಂಟರ್ ಆಗಿ ನಮ್ಮ ಲಗೇಜಸ್ ಎಲ್ಲ ಡ್ರಾಪ್ ಮಾಡಿದ್ವಿ. ಮಧ್ಯಾಹ್ನ 12 ಗಂಟೆಗೆ ಫ್ಲೈಟ್ ಬೋರ್ಡಿಂಗ್ ಶುರು ಆಯಿತು. ನಾವು ಇಂಡಿಗೋ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ. ಬೆಂಗಳೂರಿಂದ ಆಗ್ರಾ ಜರ್ನಿ 2.5 hours ಇತ್ತು. ಮಧ್ಯಾಹ್ನ 3:15ಗೆ ಆಗ್ರಾ ರೀಚ್ ಆದ್ವಿ. ಏರ್ಪೋರ್ಟಿಂದ ನಮ್ಮ ಲಗೇಜಸ್ ಕಲೆಕ್ಟ್ ಮಾಡಿ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನಾವು ಬುಕ್ ಮಾಡ್ಕೊಂಡಿರೋ ಹೋಟೆಲ್ಗೆ ಹೋದ್ವಿ. ನಾವು ಆಗ್ರಾ ಒಳಗೆ ಹೋಟೆಲ್ ತಾಜ್ ರಿಸಾರ್ಟ್ಸ್ ಒಳಗೆ ಸ್ಟೇ ಮಾಡಿದ್ವಿ. ಹೋಟೆಲ್ ತಾಜ್ ರಿಸಾರ್ಟ್ಸ್ ತಾಜ್ ಮಹಲ್ ಈಸ್ಟ್ ಗೇಟ್ ಹತ್ರ ಅದ. ಈ ಹೋಟೆಲ್ದಿಂದ ತಾಜ್ ಮಹಲ್ ಜಸ್ಟ್ 1 kilometer ದೂರದಲ್ಲಿ ಅದ. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಟೆರೆಸ್ ಮೇಲಿಂದ ತಾಜ್ ಮಹಲ್ ಕಾಣಿಸ್ತದ, ಅಷ್ಟು ಹತ್ರದ ಇಲ್ಲಿಂದ. ಸೊ ಹಿಯರ್ ಇಸ್ ಅ ಕ್ವಿಕ್ ರೂಮ್ ಟೂರ್. ಸೊ ನಾವು ಡೀಲಕ್ಸ್ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲೇ ಡಬಲ್ ಬೆಡ್ ವಿತ್ AC, TV ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಇತ್ತು. ರೂಮ್ ಭಾಳ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ರೂಮ್ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಸಾಯಂಕಾಲ ಟೀ ಕುಡಿಲಿಕ್ಕೆ ಟೆರೆಸ್ ಮೇಲಿರೋ ರೆಸ್ಟೋರೆಂಟಿಗೆ ಹೋಗಿದ್ವಿ. ನಾನು ನಿಮಗೆ ಮುಂಚೆ ಹೇಳಿದ್ನಲ್ಲ, ಇಲ್ಲಿಂದ ತಾಜ್ ಮಹಲ್ ಕಾಣಿಸ್ತದ ನೋಡ್ರಿ, ಎಷ್ಟು ಚಂದದ. ಟೀ ಕುಡಿದ್ಮೇಲೆ ನೆಕ್ಸ್ಟ್ ನಾವು ಆಗ್ರಾ ಫೋರ್ಟ್ ನೋಡ್ಲಿಕ್ಕೆ ಹೋದ್ವಿ. ಆಗ್ರಾ ಫೋರ್ಟ್ ಎಂಟ್ರಿ ಟಿಕೆಟ್ ಪ್ರೈಸ್ 50 rupees. ನಾವಲ್ಲಿ ಹೋದ್ಮೇಲೆ ಒಂದು ಗೈಡ್ನ ಹೈರ್ ಮಾಡ್ಕೊಂಡ್ವಿ. ಆಗ್ರಾ ಫೋರ್ಟ್ ಬಗ್ಗೆ ಎಲ್ಲ ಹಿಸ್ಟ್ರಿ ಅವ್ರು ನಮಗೆ ಹೇಳಿದ್ರು. ಆಗ್ರಾ ಫೋರ್ಟ್ ಅಕ್ಬರ್ ಕಟ್ಸಿದ್ದು. ಇದು ರೆಡ್ ಸ್ಟೋನ್ ಇಂದ ಕಟ್ಸ್ಯಾರ. ಆಗ್ರಾ ಫೋರ್ಟ್ ಒಳಗ ಬ್ಯೂಟಿಫುಲ್ ಪ್ಯಾಲೇಸಸ್, ಗಾರ್ಡನ್ಸ್, ಓಪನ್ ಕೋರ್ಟ್ ಯಾರ್ಡ್ಸ್ ಅವ. ನೀವೀಗಿಲ್ಲಿ ನೋಡೋದು ಜೋಧಾಬಾಯಿ ಪ್ಯಾಲೇಸ್. ಜೋಧಾಬಾಯಿ ಅಕ್ಬರ್ ಹೆಂಡತಿ. ಅಕ್ಬರ್ ಮುಸ್ಲಿಂ ಇದ್ರು, ಜೋಧಾಬಾಯಿ ಹಿಂದೂ. ಸೊ ಅವ್ರಿಗೋಸ್ಕರ ಈ ಪ್ಯಾಲೇಸ್ ಕಟ್ಸಿದ್ದು. ಜೋಧಾಬಾಯಿ ಹಿಂದೂ ಇರೋದ್ರಿಂದ ಈ ಪ್ಯಾಲೇಸ್ ಆರ್ಕಿಟೆಕ್ಚರ್ ಟ್ರೆಡಿಷನಲ್ ಇಂಡಿಯನ್ ಸ್ಟೈಲ್ ಒಳಗದ. ಸೊ ಇದೇ ರೀತಿ ರೆಡ್ ಫೋರ್ಟ್ನಾಗಿರೋ ಎಲ್ಲ ಜಾಗದಾಗೂ ಒಂದೊಂದು ಹಿಸ್ಟ್ರಿ ಅದ. ಮತ್ತು ಇಲ್ಲಿಂದ ತಾಜ್ ಮಹಲ್ ಕೂಡ ಕಾಣಿಸ್ತದ. ಆಗ್ರಾ ಫೋರ್ಟ್ ಒಳಗೆ ಬಹಳಷ್ಟು ಪಿಕಾಕ್ಸ್ ನೋಡಿದ್ವಿ. ಮತ್ತು ನಾನಲ್ಲೇ ಫಸ್ಟ್ ಟೈಮ್ ಒಂದು ಪಿಕಾಕ್ ಡ್ಯಾನ್ಸ್ ಮಾಡೋದು ನೋಡಿದೆ. ಭಾಳ ಬ್ಯೂಟಿಫುಲ್ ಆಗಿತ್ತು. ಆಗ್ರಾ ಫೋರ್ಟ್ ಭಾಳ ದೊಡ್ಡದದ. ಅರೌಂಡ್ 1 hour ಆಯ್ತು ನಮಗೆ ಎಲ್ಲ ನೋಡಲಿಕ್ಕೆ. ಆಗ್ರಾ ಫೋರ್ಟ್ ನೋಡಿಕೊಂಡು ಹೊರಗೆ ಬಂದಮೇಲೆ ಅಲ್ಲೇ ಒಂದು ಸ್ವೀಟ್ ಶಾಪ್ ಒಳಗೆ ಆಗ್ರಾ ಫೇಮಸ್ ಪೇಟಾ ತೊಗೊಂಡ್ವಿ. ನಾವಲ್ಲೇ ಕೇಸರ್ ಆಗ್ರಾ ಪೇಟಾ ತೊಗೊಂಡ್ವಿ. ನೆಕ್ಸ್ಟ್ ಆಗ್ರಾ ಒಳಗೆ ಫೇಮಸ್ ಆಗಿರೋ ಸದರ್ ಬಜಾರ್ ಚಾಟ್ ಸ್ಟ್ರೀಟ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಅವತ್ತು ಕ್ಲೋಸ್ ಇತ್ತು ಅಂತ ಗೊತ್ತಾಯ್ತು.
ಸೊ ಅದಕ್ಕೆ ಡಿನ್ನರ್ ಮಾಡಲಿಕ್ಕೆ ವಾಪಸ್ ನಮ್ಮ ಹೋಟೆಲ್ಗೆ ಹೋದ್ವಿ. ನಮ್ಮ ಹೋಟೆಲ್ ಒಳಗೆ ಲೈವ್ ಮ್ಯೂಸಿಕ್ ಇತ್ತು. ಟೆರೆಸ್ ರೆಸ್ಟೋರೆಂಟ್ ಒಳಗೆ ಲೈವ್ ಮ್ಯೂಸಿಕ್ ಆರ್ಗನೈಸ್ ಮಾಡಿದ್ರು. ಸೊ ಅವತ್ತಿನ ದಿನ ಅಲ್ಲೇ ಡಿನ್ನರ್ ಮಾಡಿ ಅದಾದಮೇಲೆ ರೆಸ್ಟ್ ಮಾಡಿಬಿಟ್ವಿ. ಇದಾಗಿತ್ತು ನಮ್ಮ ಡೇ 1 ವ್ಲಾಗ್ ಇನ್ ಆಗ್ರಾ. Early the next morning. ವೆಲ್ಕಮ್ ಟು ಡೇ 2 ವ್ಲಾಗ್ ಇನ್ ಆಗ್ರಾ. ಸೊ ಡೇ 2 ಬೆಳಗ್ಗೆ 6 ಗಂಟೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ತಾಜ್ ಮಹಲ್ ನೋಡ್ಲಿಕ್ಕೆ ಹೋದ್ವಿ. ಸನ್ರೈಸ್ ಆಗುವಾಗ ತಾಜ್ ಮಹಲ್ ವ್ಯೂ ಭಾಳ ಚಲೋ ಇರ್ತದೆ ಅಂತ ಕೇಳಿದ್ದೆ. ಸೊ ಅದಕ್ಕೆ ನಾವಿಬ್ಬರು ಆದಷ್ಟು ಬೇಗ ಹೋಗಿದ್ವಿ ತಾಜ್ ಮಹಲ್ ನೋಡಲಿಕ್ಕೆ. ಮತ್ತು ತಾಜ್ ಮಹಲ್ ಎಂಟ್ರಿ ಟಿಕೆಟ್ ಪ್ರೈಸ್ 50 ರುಪೀಸ್. ತಾಜ್ ಮಹಲ್ ಗಾರ್ಡನ್ಸ್ವರೆಗೂ ಅಷ್ಟೇ ನೋಡಲಿಕ್ಕೆ 50 ರುಪೀಸ್. ತಾಜ್ ಮಹಲ್ ಒಳಗೆ ಹೋಗಿ ಮೇನ್ ಮುಸೋಲಿಯಂ ಅಂದರೆ ಮೇನ್ ಮುಮ್ತಾಜ್ ಸಮಾಧಿ ಎಲ್ಲದ ಅದು ನೋಡಲಿಕ್ಕೆ 200 ರುಪೀಸ್ ಪೇ ಮಾಡಬೇಕು. ತಾಜ್ ಮಹಲ್ ಟಿಕೆಟ್ಸ್ ಆನ್ಲೈನ್ ತೊಗೋಬೋದು ಮತ್ತು ಆಫ್ಲೈನು ತೊಗೋಬೋದು. ಆಫ್ಲೈನ್ ಭಾಳ ಕ್ರೌಡ್ ಇರ್ತದೆ ಅಂತ ಹೇಳಿ ಆನ್ಲೈನ್ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳಿ ನಾವು ಆನ್ಲೈನೇ ಬುಕ್ ಮಾಡಿದ್ವಿ. ಸೊ ನಾವಿಲ್ಲೇ ಒಂದು ಮಿಸ್ಟೇಕ್ ಮಾಡಿದ್ವಿ. ಅದೇನಂದರೆ ನಾವು ಡೇಟ್ ರಾಂಗ್ ಎಂಟ್ರಿ ಮಾಡಿದ್ವಿ. ಅಂದರೆ ನಾವು ಟ್ಯೂಸ್ಡೇ ತಾಜ್ ಮಹಲ್ ಹೋಗ್ಲಿಕ್ಕತ್ತಿದ್ವಿ, ಬಟ್ ನಾವು ಫ್ರೈಡೇನೇ ಬುಕ್ ಮಾಡಿದ್ವಿ ಟಿಕೆಟು. ಸೊ ಅದೇ ಡೇಟು ತೊಗೊಂಡ್ಬಿಟ್ಟಿತ್ತು. ಫ್ರೈಡೇನೇ ನಮ್ಮ ಟಿಕೆಟ್ಸ್ ಬುಕ್ ಆಗಿದ್ವು. ಸೊ ಟಿಕೆಟ್ಸ್ ರೀಫಂಡ್ ಮಾಡಲಿಕ್ಕೆ ಬಹಳ ಟ್ರೈ ಮಾಡಿದ್ವಿ, ಬಟ್ ಅದು ಆಗಲಿಲ್ಲ. ಸೊ ನನ್ನ ಹಸ್ಬೆಂಡ್ ಆನ್ಲೈನ್ ಅವ್ರಿಗೆ ಒಂದು ನಂಬರ್ ಸಿಕ್ತು. ಸೊ ಆ ನಂಬರ್ಗೆ ಕಾಲ್ ಮಾಡಿದರೆ ಒಂದು ಸೆಕ್ಯೂರಿಟಿ ಆಫೀಸರ್ ನಮಗೆ ಹೆಲ್ಪ್ ಮಾಡಿದರು. ಅವರು ನಮಗೆ ಹೇಳಿದರು, ನಿಮ್ಮ ಟಿಕೆಟ್ಸ್ ರೀಫಂಡ್ ಆಗೋದಿಲ್ಲ, ಬಟ್ ನೀವು ಬೆಳಗ್ಗೆನೇ ನನ್ನ ಜೊತೆ ಬಂದರೆ ನಾನು ನಿಮಗೆ ತಾಜ್ ಮಹಲ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದರು. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಜೊತೆ ಒಬ್ಬರು ಆಫೀಸರ್ ಇದ್ದಾರಲ್ಲ, ಸೊ ಇವರೇ ನಮಗೆ ತಾಜ್ ಮಹಲ್ ಎಲ್ಲ ತೋರಿಸಿದ್ದು. ಸೊ ಇವ್ರ ಹೆಲ್ಪಿಂದೇ ನಾವು ಮೇನ್ ಮುಸೋಲಿಯಂ ಒಳಗೆ ಅಂದರೆ ಮೇನ್ ಮುಮ್ತಾಜ್ ಸಮಾಧಿ ಅದಲ್ಲ ಅಲ್ಲೇ ಒಳಗೆ ವಿತೌಟ್ ಟಿಕೆಟೇ ನಾವು ಒಳಗೆ ಹೋದ್ವಿ. ಸೊ ನಾವು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡ್ರಿ. ನೀವೇನಾದರೂ ತಾಜ್ ಮಹಲ್ಗೆ ಹೋದರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡುವಾಗ ಸರಿಯಾಗಿ ನೋಡ್ಕೊಂಡು ಮಾಡಿರಿ. ನೀವಿಲ್ಲಿ ನೋಡ್ಬೋದು ಬೆಳಗ್ಗೆ 6:15ಗೆ ಭಾಳ ಜನ ಬಂದುಬಿಟ್ಟಿದ್ರು ಆಲ್ರೆಡಿ. ತಾಜ್ ಮಹಲ್ ಸಿಂಬಲ್ ಆಫ್ ಲವ್, ವೈಟ್ ಮಾರ್ಬಲ್ ಬ್ಯೂಟಿ ಅಂತ ಸುಮ್ಮನೆ ಅನ್ನೋದಿಲ್ಲ. ಇದನ್ನು ಇಲ್ಲೇ ಬಂದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಇದು ಎಷ್ಟು ಬ್ಯೂಟಿಫುಲ್ ಆಗದ ಅಂತ. ಇದನ್ನು ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ. ಶಾಜಹಾನ್ ಅವರು ಅವರ ಪತ್ನಿ ಮುಮ್ತಾಜ್ ಸಲುವಾಗಿ ಕಟ್ಸಿದ್ರು. ತಾಜ್ ಮಹಲ್ ಎಂಟರ್ ಆದ ಕೂಡಲೇ ಅಲ್ಲೇ ಭಾಳ ಜನ ಫೋಟೋಗ್ರಾಫರ್ಸ್ ಇರ್ತಾರ. ಸೊ ಅವರು ಫೋಟೋಸ್ ಕ್ಲಿಕ್ ಮಾಡಿ ಅಲ್ಲೇ ಆಲ್ಬಮ್ ಮಾಡಿ ಕೊಡ್ತಾರ. ಸೊ ನಾವು ಕೆಲವೊಂದು ಫೋಟೋಸ್ ಎಲ್ಲ ಅಲ್ಲಿ ತಕ್ಕೊಂಡ್ವಿ. ಸೊ ನೀವಿಲ್ಲಿ ನೋಡ್ಬೋದು ಫೋಟೋಸ್ ತೆಗಿಲಿಕ್ಕೂ ಭಾಳ ಲೈನ್ ಇತ್ತು. ಒಬ್ಬರಾದ್ಮೇಲೆ ಒಬ್ಬರು ತಾಜ್ ಮಹಲ್ ಮುಂದೆ ಫೋಟೋಸ್ ತೆಗಿಲಿಕ್ಕೆ ವೆಯ್ಟ್ ಮಾಡ್ಲಿಕ್ಕತ್ತಿದ್ರು. ನೆಕ್ಸ್ಟ್ ನಾವು ತಾಜ್ ಮಹಲ್ ಒಳಗಿರೋ ಮುಮ್ತಾಜ್ ಅವರ ಸಮಾಧಿ ನೋಡ್ಲಿಕ್ಕೆ ಹೋದ್ವಿ. ಅದೇ ಮೇನ್ ಮುಸೋಲಿಯಂ ನಾನು ಹೇಳಿದ್ನಲ್ಲ, ಇದಕ್ಕೆ ಎಂಟ್ರಿ ಟಿಕೆಟು 200 ರುಪೀಸ್ ಪೇ ಮಾಡಬೇಕು. ಒಳಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಸ್ಲಿಪ್ಪರ್ಸಿಗೆ ಈ ಥರ ಕವರ್ ಹಾಕ್ಕೊಂಡು ಹೋಗಬೇಕು. ಇಟ್ ಇಸ್ ಕಂಪಲ್ಸರಿ. ಮತ್ತು ಒಳಗೆ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಮೇನ್ ಮುಸೋಲಿಯಂ ಇಸ್ ದ ಹಾರ್ಟ್ ಆಫ್ ತಾಜ್ ಮಹಲ್ ಅಂತ ಅಂತಾರೆ. ಯಾಕಂದರೆ ಇಲ್ಲೇ ಮುಮ್ತಾಜ್ ಮತ್ತು ಶಾಜಹಾನ್ ಅವರ ಸಮಾಧಿ ಮಾರ್ಬಲಿಂದ ಮಾಡ್ಯಾರ. ಮಾರ್ಬಲ್ ಮೇಲೆ ಬ್ಯೂಟಿಫುಲ್ ಕಾರ್ವಿಂಗ್ಸ್, ಫ್ಲವರ್ ಡಿಸೈನ್ಸ್, ಅರಬಿಕ್ ಮತ್ತು ಪರ್ಷಿಯನ್ ಕ್ಯಾಲಿಗ್ರಫಿ ಅದ.
ತಾಜ್ ಮಹಲ್ ಯಮುನಾ ನದಿ ಪಕ್ಕದಲ್ಲೇ ಅದ. ತಾಜ್ ಮಹಲ್ ನೋಡಿದ್ಮೇಲೆ ಹೊರಗೆ ಬಂದ ಕೂಡಲೇ ಒಂದು ಆರ್ಟಿಫ್ಯಾಕ್ಟ್ಸ್ ಶಾಪಿಗೆ ಹೋದ್ವಿ. ನಮ್ಮ ಜೊತೆ ಬಂದಿರೋ ಸೆಕ್ಯೂರಿಟಿ ಆಫೀಸರ್ ಅವರು ಕರ್ಕೊಂಡು ಹೋದ್ರು. ಈ ಮಾರ್ಬಲ್ ಆರ್ಟಿಫ್ಯಾಕ್ಟ್ ಸ್ಟೋರ್ ಒಳಗ ಎಲ್ಲ ಐಟಮ್ಸು ಮಾರ್ಬಲ್ ಇಂದ ಮಾಡಿದ್ರು. ನಾವಿಲ್ಲೇ ಒಂದು ಫೋಟೋ ಫ್ರೇಮ್ ಮತ್ತೆ ಒಂದು ಡೆಕೋರೇಟಿವ್ ಪೀಸ್ ತಗೊಂಡ್ವಿ, ಮತ್ತೆ ಒಂದೆರಡು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತಗೊಂಡ್ವಿ. ಅದಾದ್ಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡ್ ವಾಪಸ್ ಹೋಟೆಲ್ಗೆ ಹೋದ್ವಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾವು ತಾಜ್ ಮಹಲ್ ನೋಡ್ಲಿಕ್ಕೆ ಹೋದ್ವಿ. ಈ ಸತೆ ಮಾಮಿ ಮತ್ತೆ ನನ್ನ ಇಬ್ರು ಮಕ್ಕಳನ್ನ ಕರ್ಕೊಂಡು ತಾಜ್ ಮಹಲ್ ನೋಡ್ಲಿಕ್ಕೆ ಹೋದ್ವಿ. ಸೊ ಮತ್ತೆ ನಾವು ಒಂದು ಗೈಡ್ನ ಹೈರ್ ಮಾಡ್ಕೊಂಡಿದ್ವಿ. ಅವ್ರು ನಮಗೆ ತಾಜ್ ಮಹಲ್ ಬಗ್ಗೆ ಎಲ್ಲ ಹಿಸ್ಟ್ರಿ ಹೇಳಿದ್ರು. ಮತ್ತೆ ಅವ್ರು ನಮಗೆ ಒಂದು ಶಾರ್ಟ್ಸ್ ಶೂಟ್ ಮಾಡಲಿಕ್ಕೂ ಹೆಲ್ಪ್ ಮಾಡಿದ್ರು. ನಾನು ಆಲ್ರೆಡಿ ಆ ಶಾರ್ಟ್ನ ನನ್ನ ಯೂಟ್ಯೂಬ್ ಶಾರ್ಟ್ಸ್ ಪೇಜ್ ಒಳಗೆ ಅಪ್ಲೋಡ್ ಮಾಡೀನಿ. ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿರಿ, ಲಿಂಕ್ ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತೀನಿ. ನೆಕ್ಸ್ಟ್ ನಾವು ತಾಜ್ ಮಹಲ್ ಒಳಗಿರೋ ತಾಜ್ ಮ್ಯೂಸಿಯಂ ನೋಡಿದ್ವಿ. ಸೊ ಅರೌಂಡ್ 1 ಅವರ್ ನಾವು ನಮ್ಮ ಅನ್ವಿತಾ ಪ್ರಾಂಚಿತಾಗೆ ಮತ್ತು ನಮ್ಮ ಮಾಮಿಗೆ ಎಲ್ಲ ತಾಜ್ ಮಹಲ್ ತೋರಿಸಿದ್ವಿ. ಅದಾದಮೇಲೆ ಕೆಲವೊಂದು ಫ್ಯಾಮಿಲಿ ಫೋಟೋಸ್ ತಕ್ಕೊಂಡ್ವಿ. ತಾಜ್ ಮಹಲ್ ನೋಡಿದ್ಮೇಲೆ ನಾವು ನಮ್ಮ ರೂಮಿಂದ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಆಗ್ರಾಯಿಂದ ವೃಂದಾವನ್ಗೆ ಹೋದ್ವಿ. ಸೊ ಇದು ನಮ್ಮ ಆಗ್ರಾ ಟ್ರಿಪ್ ವ್ಲಾಗ್. ನನ್ನ ನೆಕ್ಸ್ಟ್ ವ್ಲಾಗ್ಸ್ದಾಗ ನಾವು ವೃಂದಾವನ್ ಒಳಗೆ ಎಲ್ಲೆಲ್ಲಿ ಹೋದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.